ವಿನಾಯಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ವಿನಾಯಕ್. ಇವತ್ತು ಸಾಕಷ್ಟು ಡೆವಲಪ್ಮೆಂಟ್ಸ್ ಇದ್ದಂತೆ ಕಾಣಿಸ್ತಾ ಇದೆ ಚಿತ್ರದುರ್ಗದಲ್ಲಿ. ಬಿಕಾಸ್ ಸ್ಥಳ ಮಹಜರಿಗೆ ಅಂತ ಆರೋಪಿಗಳನ್ನ 4 ಕರ್ಕೊಂಡು ಬರಲಾಗ್ತಾ ಇದೆ ಮತ್ತು ಒಂದ್ ಕಡೆ ರೇಣುಕಾ ಸ್ವಾಮಿಯ ಮನೆಯಲ್ಲಿ ತಿಥಿ ಕಾರ್ಯ ಕೂಡ ನಡೀತಾ ಇರುವಂತದ್ದು. 3ನೇ ದಿನದ ಕಾರ್ಯ ಮಾಡುವಂತ ನಿಟ್ಟಿನಲ್ಲಿ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅವರು ಅಂತ. ಪೃಥ್ವಿರಾಜ್ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಬೆಂಗಳೂರಲ್ಲಿ ಹತ್ಯೆಗೈದು ಬಿಸಾಡಿದ್ದಂಥ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚಿತ್ರದುರ್ಗದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇರ್ತಕ್ಕಂಥದ್ದು. ಅದು ಏನು ಅಂತ ಹೇಳಿದ್ರೆ, ನಿನ್ನೆ ಅಷ್ಟೇ ಬೆಂಗಳೂರಿನ ಏನು ಈ ಮರ್ಡರ್ ಮಿಸ್ಟರಿ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಸ್ಥಳ ಪರಿಶೀಲನೆಯನ್ನ ಮಾಡಿದ್ರು. ಅದೇ ರೀತಿಯಲ್ಲಿ ಚಿತ್ರದುರ್ಗದಲ್ಲೂ ಕೂಡ ಇಂದು ಬೆಂಗಳೂರು ಪೊಲೀಸರು ಚಿತ್ರದುರ್ಗಕ್ಕೆ ಆಗಮಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ, ಇಡೀ ಈ ಪ್ರಕರಣದ ಮೊದಲು ಶುರುವಾಗಿರುವಂತದ್ದು ಇದೇ ಚಿತ್ರದುರ್ಗದಲ್ಲಿ. ಯಾಕೆ ಅಂತ ಹೇಳಿದ್ರೆ, ಏನು ರೇಣುಕಾ ಸ್ವಾಮಿ ಇದ್ದಾರೆ, ಇವರು ಮೂಲತಃ ಚಿತ್ರದುರ್ಗದವರಾಗಿದ್ದು ಇಲ್ಲಿಂದ ಅವರನ್ನ ಕಿಡ್ನಾಪ್ ಮಾಡಿಕೊಂಡು ಬೆಂಗಳೂರಿಗೆ ಕರೆದೊಯ್ದಂತ ಮಿಸ್ಟ್ರಿ ಇದೆಯಲ್ಲ, ಅದು ಇಲ್ಲಿಂದನೇ ಶುರುವಾಗಿರುವಂತದ್ದು. ಆ ಕಾರಣಕ್ಕಾಗಿ ಅವರನ್ನ ಇಲ್ಲಿ ಹೇಗೆ ಅವರನ್ನ ಕಿಡ್ನಾಪ್ ಮಾಡಿದ್ರು, ಇದರಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಮತ್ತೆ ಆ ಹಂತಕರು ಯಾರು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ತನಿಖೆ ಶುರು ಆಗ್ತಾರೆ ಅಂತಕ್ಕಂಥದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬೆಂಗಳೂರು ಪೊಲೀಸರು ಚಿತ್ರದುರ್ಗಕ್ಕೆ ಆಗಮಿಸ್ತಾರೆ. ಬಂದಂತ ಸಂದರ್ಭದಲ್ಲಿ ಏನು ರೇಣುಕಾ ಸ್ವಾಮಿಯ VRS ಲೇಔಟ್ ಬಡಾವಣೆಯಲ್ಲಿ ಮನೆ ಇದೆ, ಅಲ್ಲಿಂದ ಮತ್ತೆ ಅವರು ಕೆಲಸ ಮಾಡ್ತಿರ್ತಕ್ಕಂಥ ಅಪೋಲೋ ಫಾರ್ಮಸಿಯ ಮಾರ್ಗ ಏನಿದೆ ಅಲ್ಲಿವರೆಗೂ ಕೂಡ ಅವರ ಚಲನವಲನವನ್ನ ಗಮನಿಸಿರುವಂತದ್ದು. ಜೊತೆಗೆ ಅವರು ಏನು ಕಿಡ್ನಾಪ್ ಮಾಡುವಂತ ಸಂದರ್ಭದಲ್ಲಿ ಎಲ್ಲೆಲ್ಲಿ ಅವ್ರನ್ನ ಮಾತಾಡಿಸಿದ್ರು ಅಥವಾ ಅವ್ರನ್ನ ಎಲ್ಲಿಂದ ಕಿಡ್ನಾಪ್ ಮಾಡಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವತ್ತು ಏನು ಇಲ್ಲಿಯ ಚಿತ್ರದುರ್ಗ ಜಿಲ್ಲಾ ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ರಾಘವೇಂದ್ರ ಇದ್ರು, ಅವನನ್ನು ಕೂಡ ಇಲ್ಲಿಗೆ ಕರೆದುಕೊಂಡು ಬಂದು ಸ್ಥಳ ಪರಿಶೀಲನೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅದ್ರ ಜೊತೆಗೆ ನಾವು ತೋರಿಸ್ತಾ ಹೋಗ್ತೇವೆ. ನಾವೀಗ ನಿಂತಿರುವಂತಹ ಜಾಗ ಚಿತ್ರದುರ್ಗ ನಗರದ ಚಳ್ಳಕೆರೆ ಗೇಟ್ ಬಳಿ ಇರುವಂತಹ ಬಾಲಾಜಿ ಬಾರ್ ಅಂಡ್ ರೆಸ್ಟೋರೆಂಟ್ ಪಕ್ಕದ ಜಾಗ. ಈ ಜಾಗ ಏನಿದೆ, ಈ ಜಾಗ ಏನು ರೇಣುಕಾ ಸ್ವಾಮಿಯ ಹತ್ಯೆಗೂ ಮುನ್ನ ಇಲ್ಲಿಂದ ಕಿಡ್ನಾಪ್ ಮಾಡಿ ಕರೆದೊಯ್ದರು ಎನ್ನುವಂತಹ ಜಾಗ. ಯಾಕೆ ಅಂತ ಹೇಳಿದ್ರೆ, ಆ ರೇಣುಕಾ ಸ್ವಾಮಿ ಇದೇ ಮಾರ್ಗದಲ್ಲಿ ದಿನನಿತ್ಯ ಅವನು ಅಪೋಲೋ ಫಾರ್ಮಸಿಗೆ ತೆರಳುತ್ತಾ ಇದ್ದ. ಅದೇ ಮಾರ್ಗದಲ್ಲಿ ಬಂದಂತಹ ಈ ಹಂತಕರು ಇದೇನು ಇಲ್ಲಿ ಜಾಗ ತೋರಿಸ್ತಾ ಇದೀವಿ, ಈ ಆಟೋದ ಪಕ್ಕದಲ್ಲಿ ಇರ್ತಕ್ಕಂಥ ಈ ಜಾಗದಲ್ಲಿ ಅವನು ಮನೆಯಿಂದ ಬಂದಂತ ಸ್ಕೂಟಿಯನ್ನ ಇಲ್ಲಿ ನಿಲ್ಲಿಸಿ ಇಲ್ಲಿಂದನೇ ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಕರೆದೊಯ್ದಿರ್ತಕ್ಕಂಥದ್ದು. ಇದೇ ಜಾಗಕ್ಕೆ ಪೊಲೀಸರು ಬೆಂಗಳೂರಿಂದ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಯಾವ ರೀತಿ ಚಲನವಲನ ನಡೀತು, ಇಲ್ಲಿ ಏನೆಲ್ಲ ಆಯ್ತು ಅನ್ನುವಂತ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಕರೆದುಕೊಂಡು ಬಂದು ಇಲ್ಲಿ ಸ್ಥಳ ಮಹಜರನ್ನ ಮಾಡ್ತಾರೆ. ಇದಷ್ಟೇ ಅಲ್ಲದೆ ಇಲ್ಲಿಂದ ಮುಂದೆ ಈ ಜಾಗದಿಂದ ಒಂದು 500 ಮೀಟರ್ ಅಷ್ಟು ಮುಂದೆ ಹೋಗ್ತಾ ಇದ್ದಂತೆ ಅಲ್ಲಿ ಅಪೋಲೋ ಫಾರ್ಮಸಿ ಕೂಡ ಸಿಗುತ್ತೆ. ಆ ಫಾರ್ಮಸಿನಲ್ಲಿ ಅವನು ಕೆಲಸ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಕಳೆದ 1 ವಾರದಿಂದ ಏನು ಅವರು ಅವನ ಚಲನವಲನವನ್ನ ಗಮನಿಸಿದ್ರು, ಅವನ ಟ್ರ್ಯಾಕ್ ಮಾಡಿದ್ರು, ಅವನ್ನ ಕಿಡ್ನಾಪ್ ಮಾಡ್ಲಿಕ್ಕೆ ಸಂಚನ್ನ ರೂಪಿಸಿದ್ರು. ಆ ನಿಟ್ಟಿನಲ್ಲಿ ಅಲ್ಲಿ ಏನ್ ಕೆಲಸ ಆಗಿತ್ತು, ಅಲ್ಲೇನ್ ಕುತಂತ್ರ ನಡೆದಿತ್ತು ಅನ್ನುವಂಥ ವಿಚಾರಕ್ಕೂ ಸಂಬಂಧಪಟ್ಟಂತೆ ಅವರು ಅಲ್ಲಿ ಪರಿಶೀಲನೆ ಮಾಡ್ತಾರೆ, ಸ್ಥಳ ಮಹಜರನ್ನ ಮಾಡ್ತಾರೆ. ಅಲ್ಲಿಂದ ನೇರವಾಗಿ ಚಿತ್ರದುರ್ಗದ VRS ಬಡಾವಣೆಯಲ್ಲಿರ್ತಕ್ಕಂಥ ಏನು ರೇಣುಕಾ ಸ್ವಾಮಿಯ ಮನೆಗೂ ಕೂಡ ಕರೆದೊಯ್ಯುತ್ತಾರೆ. ಜೊತೆಗೆ ಅಲ್ಲಿಂದ ಏನು ಕೋಳಿ ಬುರ್ಜನಟ್ಟಿಯಲ್ಲಿರ್ತಕ್ಕಂಥ ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ರಾಘವೇಂದ್ರ ಇದ್ದಾನೆ, ಅವರ ಮನೆಗೂ ಕೂಡ ಕರೆದೊಯ್ದು ಪರಿಶೀಲನೆಯನ್ನ ಮಾಡುವಂತಹ ಸಾಧ್ಯತೆಗಳು ಇದೆ. ಜೊತೆಗೆ ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ ಅಂದ್ರೆ, ರೇಣುಕಾ ಸ್ವಾಮಿಯನ್ನ ಇಲ್ಲಿಂದ ಕರೆದೊಯ್ಯುವ ಮುನ್ನ ಅವನನ್ನ ಕಾರ್ಗೆ ಹತ್ತಿಸಿಕೊಂಡು ಅಲ್ಲಿಂದ ಎಲ್ಲಿಗೆ ಹೋದ್ರು, ಏನ್ ಮಾಡಿದ್ರು ಅಂತ ಇಡೀ ಹಿಸ್ಟರಿಯನ್ನ ಕೆದಕುವಂತ ಮತ್ತೆ ಪರಿಶೀಲನೆ ಇಂಚಿಂಚು ಮಾಹಿತಿಯನ್ನ ಪಡೆದು ಇವತ್ತು ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾರೆ. ಇದರ ಜೊತೆಗೆ ಇವತ್ತು ರೇಣುಕಾ ಸ್ವಾಮಿ ಅವರ ಅಂತ್ಯಕ್ರಿಯೆ ಆಗಿ 3 ದಿನ ಆಗಿರೋದ್ರಿಂದ ಇವತ್ತು ಅವರ ಮನೆಯಲ್ಲೂ ಕೂಡ ಅವ್ರ 3 ದಿನದ ಪುಣ್ಯ ತಿಥಿಯನ್ನ ಇವತ್ತು ಆಯೋಜಿಸಿರುವಂತದ್ದು. ಪೃಥ್ವಿರಾಜ್, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.